ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಎಲ್ಲರಿಗೂ ಖುಷಿಯಾಗಿರುತ್ತೆ. ಕೆ ಇವರು ಹೇಳಿದ ಡೇಟ್ಗೆ ಕರೆಕ್ಟಾಗಿ ಮಾಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. 25/8/2024 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮ್ ಡಿ, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೋರ್ಸ್ಗೆ ಮಾಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಬಟ್ ನೀವು ಆಪ್ಷನ್ ಎಂಟ್ರಿನ ಕಂಟಿನ್ಯೂ ಮಾಡ್ತಾ ಇರಬಹುದು. ಸೊ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೋದು ನೀವು ಅಂದರೆ 27ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರಿ ಕಂಟಿನ್ಯೂ ಮಾಡಬಹುದು. 27, ಇದನ್ನು 25, 26, 27 ಬೆಳಿಗ್ಗೆ 11 ಗಂಟೆವರೆಗೂ ಆ ಟೈಮ್ ಎಕ್ಸ್ಟೆಂಡ್ ಆಗೋ ಟ್ರೆಡಿಷನ್ ಇದ್ದೇ ಇದೆ KEಯಲ್ಲಿ. ಬಟ್ ನೀವು ಏನು ಚಾನ್ಸ್ ತೊಗೋಬೇಡಿ. 27ನೇ ತಾರೀಕು ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡ್ಕೋಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಇವೆಲ್ಲ ಮಾಡ್ಕೊಳ್ಳಿ. ಬಟ್ ಫಸ್ಟ್ ರೌಂಡ್ ಆದ ಮೇಲೆ ನಿಮಗೆ ಆ್ಯಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು. ಈಗ ಟೈಮ್ ಇದೆ, ಯೋಚನೆ ಮಾಡಿ. ಈಗ ನಿಮ್ಮ ಮಾಕ್ ಅಲಾಟ್ಮೆಂಟ್ ಬಂದಿದೆ, ಹಾಗೆ ಕಟ್ ಆಫ್ ಸಹ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಏನು ಸಿಗ್ಬೋದು ಅಂತ ಅಂದಾಜು ಸಿಕ್ಕಿರುತ್ತೆ ನಿಮಗೆ. ಹಾಗಾಗಿ 27ನೇ ತಾರೀಕು ಒಳಗಡೆ ನಿಮ್ಗೆ ಏನು ಬೇಕೋ ಅದು ಮಾಡ್ಕೋಬಹುದು. ರೀಆರ್ಡರ್ ಮಾಡ್ಕೋಬೇಡಿ, ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿಯವರೆಗೆ ಈಚೆ ಆಯ್ಕೆಗಳನ್ನು ದಾಖಲಿಸದೇ ಇರುವ ಅರ್ಹ ಅಭ್ಯರ್ಥಿಗಳು ಒಂದಷ್ಟು ಜನ ಪ್ರಾಪರ್ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ, ಸೀಟ್ ಸಿಕ್ಕೇ ಇರೋದಿಲ್ಲ ಅವರಿಗೆ, ಇಲ್ಲ ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ. ಸೊ ಅವರೂ ಸಹ 27ನೇ ತಾರೀಕು 11 ಗಂಟೆವರೆಗೂ ಫಸ್ಟ್ ರೌಂಡ್ಗೆ ಕಾಲೇಜು ಮತ್ತು ಕೋರ್ಸ್ಗಳ ಆಯ್ಕೆಗಾಗಿ ಪ್ರಯಾರಿಟಿ ಆರ್ಡರ್ನ ಎಂಟ್ರಿ ಮಾಡಬಹುದು. ಅಣಕು ಸೀಟು ಹಂಚಿಕೆಯನ್ನು 2ನೇ ಬಾರಿ ಮಾಡಿದ ನಂತರ ಅಭ್ಯರ್ಥಿಗಳು ಕೇಳಬಹುದಾದ ಕೆಲವು ಕ್ವಶನ್ಸು ತುಂಬ ಸಾರಿ ರಿಪೀಟ್ ಆಗ್ತಾಯಿತ್ತು. ಸೊ KE ಅವರು ಅರ್ಥ ಮಾಡಿಕೊಂಡು ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ FAQ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ದಯವಿಟ್ಟು ಓದ್ಕೊಳ್ಳಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ ಏನಿತ್ತು FAQ ಅಲ್ಲಿ ಅಂತ. So this is the FAQs on option entry and mark sheet allotment conducted for second time. ಆಪ್ಷನ್ ಎಂಟ್ರಿ ಮತ್ತು ಹಣಕು ಸೀಟ್ ಹಂಚಿಕೆಯನ್ನು 2ನೇ ಬಾರಿ ಮಾಡಿ ಫಲಿತಾಂಶ ನಂತರ ರಿಪೀಟ್ ಆಗಿರೋ ಕ್ವಶನ್ಸು. ಏನೇನು ಕ್ವಶನ್ಸ್ ರಿಪೀಟ್ ಆಗಿದೆ? ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಆದರೆ ನನಗೆ ಮೆಡಿಕಲ್ ಸೀಟ್ಗೆ ಇಂಟ್ರೆಸ್ಟ್ ಇದೆ. ವಿಲ್ ಐ ಗೆಟ್ ಮೆಡಿಕಲ್ ಸೀಟ್? ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್. ವಿಲ್ ಐ ಗೆಟ್ ಮೆಡಿಕಲ್ ಸೀಟ್? ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ಮೆಡಿಕಲ್ ಸಿಗುತ್ತಾ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಅದಕ್ಕೆ KE ಅವರೇ ಆದಷ್ಟು ಟ್ರೈ ಮಾಡಿದ್ದಾರೆ ಆನ್ಸರ್ ಮಾಡಲಿಕ್ಕೆ. ಸೊ ಅಭ್ಯರ್ಥಿಗೆ ಸೀಟು ಹಂಚಿಕೆಯ 4 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸೀಟ್ ಅಲಾಟ್ಮೆಂಟ್ ಟು ಕ್ಯಾಂಡಿಡೇಟ್ ಡಿಪೆಂಡ್ಸ್ ಆನ್ 4 ಫ್ಯಾಕ್ಟರ್ಸ್. 4 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸೀಟ್ ಮ್ಯಾಟ್ರಿಕ್ಸು, ನೆಕ್ಸ್ಟ್ ನಿಮ್ಮ ರ್ಯಾಂಕು, ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಮೆಡಿಕಲ್ಗೆ, ಎಲಿಜಿಬಿಲಿಟಿ ಆ್ಯಸ್ ಪರ್ ನಾರ್ಮ್ಸ್ ಆ್ಯಂಡ್ ಆಪ್ಷನ್ ಎಂಟ್ರಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್. ನಿಮ್ಮದು ಪ್ರಯಾರಿಟಿ ಆರ್ಡರ್ ಸರಿ ಇದ್ದರೆ ಖಂಡಿತ ನಿಮಗೆ ಸೀಟ್ ಅಲಾಟ್ ಆಗ್ತಿತ್ತು. ನಿಮ್ದು ಏನೋ ರ್ಯಾಂಕ್ ಬಂದಿರುತ್ತೆ, ಬಟ್ ನೀವು ಜಾಸ್ತಿ ಆಪ್ಷನ್ಸ್ ಕೊಟ್ಟಿಲ್ಲ ಅಂದರೆ ಖಂಡಿತ ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ. ಪ್ಲೀಸ್ ಚೆಕ್ ದ ಮೆಡಿಕಲ್ ಕಟ್ ಆಫ್ ರ್ಯಾಂಕ್ ಪಬ್ಲಿಷ್ಡ್. ಈಗ ಪಬ್ಲಿಷ್ ಆಗಿದೆ ಗೌರ್ಮೆಂಟ್ ಕೋಟಾಗೆ, ನೆಕ್ಸ್ಟ್ ಪ್ರೈವೇಟ್ ಕೋಟಾಗೆಲ್ಲ ಚೆಕ್ ಮಾಡಿ. ಇಟ್ ಮೇ give an approximate idea, not exact idea, whether the candidate may get medical seat or not. ನಿಮಗೆ ಗೊತ್ತಾಗುತ್ತೆ ನಿಮ್ದು ಏನಾದ್ರು ಹತ್ತಿರ ರೇಂಜಲ್ಲಿದ್ದರೆ ನೆಕ್ಸ್ಟ್ ರೌಂಡಲ್ಲಾದರೂ ಸಿಗುವ ಸಾಧ್ಯತೆ ಇರುತ್ತೆ ಅಂತ ಒಂದು ಇಂಡಿಕೇಷನ್ ಅಷ್ಟೇ. ಮಾರ್ಕ್ ಅನ್ನೋದು ಒಂದು ಇಂಡಿಕೇಟರ್ ಅಷ್ಟೇ ನಿಮಗೆ. ನೆಕ್ಸ್ಟ್ ಕ್ವಶನ್ನು ಏನು ನಿಮಗೆ ಬಂದಿರುತ್ತೆ ಯೂಶಲಿ ಅಂದರೆ, ನಾನು ಒಟ್ಟು 60 ಆಪ್ಷನ್ಗಳನ್ನು ದಾಖಲಿಸಿದ್ದೇನೆ, ನೀವು 60 ಆಪ್ಷನ್ಸ್ ಮಾಡಿದ್ದೀರಾ, ನನಗೆ 30ನೇ ಆಪ್ಷನ್ ಸೀಟು ಸಿಕ್ಕಿದೆ, 30th ಆಪ್ಷನ್ ಸಿಕ್ಕಿದೆ ನಿಮಗೆ. ಆದರೆ ನಿಮ್ಗೆ ಇಂಟ್ರೆಸ್ಟ್ ಇರೋದು 35ನೇ ಆಪ್ಷನ್ ಸೀಟು. ಬಟ್ ನಿಮಗೆ 30th ಸಿಕ್ಕಿದೆ, ನಿಮ್ಗೆ ಬೇಕಾಗಿದ್ದು 35ನೇದು. ಏನು ಮಾಡಬೇಕು ಅಂತ? ಸೊ ನೀವು 35ನೇ ಸೀಟ್ನೇ ನೀವು ಮೇಲೆ ಹಾಕ್ಕೋಬೇಕಾಗಿತ್ತು. ಈಗ ತಪ್ಪಾಗಿದೆ, 35ಗೆ ಬಂದುಬಿಡಿ. ನಿಮ್ಗೆ 35 ಬೇಡ, ಬಟ್ ಈಗ ಸಿಕ್ಕಿದೆ. ಸೊ ಇದನ್ನು ಕೆಳಗಡೆ ಹಾಕ್ಕೊಳ್ಳಿ. ಅಣಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸುವುದು ಅಭ್ಯರ್ಥಿಗಳ ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ ತಿಳಿಯುವುದಕ್ಕೆ. ಅಣಕು ಸೀಟು ಹಂಚಿಕೆ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಗಳನ್ನು ಸೇರಿಸಲು, ಕ್ರಮಾಂಕ ಬದಲಿಸಲು, ತೆಗೆದುಹಾಕಲು ಅವಕಾಶ ನೀಡಲಾಗುತ್ತದೆ. ಅಭ್ಯರ್ಥಿಯ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸಿದ ಆಪ್ಷನ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆಯನ್ನು ಮಾಡುವುದರಿಂದ ಅಭ್ಯರ್ಥಿಯು ತನಗೆ ಇಷ್ಟವಿರುವ ಹಾಗೆ ಆಪ್ಷನ್ಗಳನ್ನು ಸೇರಿಸಬಹುದಾಗಿದೆ, ಕ್ರಮಾಂಕ ಬದಲಾಯಿಸಬಹುದಾಗಿದೆ, ತೆಗೆದುಹಾಕಬಹುದಾಗಿದೆ. ಅಭ್ಯರ್ಥಿಯು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಗಳನ್ನು ಮಾರ್ಪಡಿಸಬಹುದು. ಅಂದರೆ 35ನೇ ನಂಬರಿನ ಆಪ್ಷನನ್ನು ಅವಶ್ಯವಿದ್ದಲ್ಲಿ ಉನ್ನತ ಕ್ರಮಾಂಕದಲ್ಲಿ ನಮೂದಿಸಬಹುದಾಗಿದೆ. ಇದನ್ನು ಮೇಲೆ ಹಾಕೋಬಹುದು ನೀವು. ಸೊ ದಿಸ್ ಈಸ್ ದ ಆಪ್ಷನ್ ಎಂಟ್ರಿ. ಐ ಹ್ಯಾವ್ ಬೀನ್ ಅಲಾಟೆಡ್ ಎ ಮೆಡಿಕಲ್ ಸೀಟ್ ಅಂಡರ್ ಕ್ಯೂ ಕೋಟಾ. ಬೈ ಮಿಸ್ಟೇಕ್ ಏನೋ ನೀವು ಅದರ್ಸ್ ಕೋಟಾ ಸೀಟು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂದ್ಕೊಳ್ಳಿ. ಈಗ ಏನು ಮಾಡಬೇಕು? ಏನು ಮಾರ್ಕ್ ಅಲಾಟ್ಮೆಂಟ್, ಬಟ್ ಐ ಕ್ಯಾನ್ ನಾಟ್ ಅಫೋರ್ಡ್ ಟು ಪೇ ದ ಫೀಸ್. ನೋಡಿರ್ತೀರ ಅದರ್ಸ್ ಕೋಟಾದಲ್ಲಿ 35 ಲಕ್ಷ, 40 ಲಕ್ಷ, 45 ಲಕ್ಷ ಪರ್ annum ಅಂತಿರುತ್ತೆ. ಸುಮ್ಮನೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಬರೀ ಮಾರ್ಕಲ್ಲ ಅಂತ. ಏನು ಮಾಡಬೇಕು ಅಂತ?
So seat allotment is purely based on the eligibility, merit, priority of options entered by the candidate. Instructions are clearly published in the information bulletin that every private college has 4 type category seats. ಎಲ್ಲ ಪ್ರೈವೇಟ್ ಕಾಲೇಜಲ್ಲೂ 4 ಥರ ಸೀಟ್ಸ್ ಇರುತ್ತೆ. ಒಂದು ಜಿ ಕ್ಯಾಟಗರಿ, ಗೌರ್ಮೆಂಟ್ ಕ್ಯಾಟಗರಿ, ಇನ್ನೊಂದು ಪ್ರೈವೇಟ್ ಕ್ಯಾಟಗರಿ. ಪ್ರೈವೇಟಲ್ಲಿ 13 ಲಕ್ಷ ಇರುತ್ತೆ, ಗೌರ್ಮೆಂಟ್ ಕೋಟಾದಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಇರುತ್ತೆ. ಇನ್ನೊಂದು NRI ಕೋಟಾ ಇರುತ್ತೆ, ಇನ್ನೊಂದು ಅದರ್ಸ್ ಕೋಟಾ ಇರುತ್ತೆ, ಕ್ಯೂ ಕೋಟಾ. ಈ NRI ಕೋಟಾ ಮತ್ತು ಕ್ಯೂ ಕೋಟಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಫೀಸು. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ. ಅವ್ರ ವೆಬ್ಸೈಟ್ ಅವರ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೂ ಗೊತ್ತಾಗುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕಾಣುತ್ತೆ. If a candidate is not interested in the Q seat allotted in mark seat allotment, candidate can delete Q options before the first round allotment as per schedule. ನಿಮಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ 30 ಲಕ್ಷ, 35 ಲಕ್ಷ, 40 ಲಕ್ಷ ಅಂದರೆ ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವೆರಿಫೈ ದ ಫೀ ಸ್ಟ್ರಕ್ಚರ್ ಡಿಸ್ಪ್ಲೇಡ್ ಇನ್ ದ ವೆಬ್ಸೈಟ್ ಬಿಫೋರ್ ಎಂಟ್ರಿಂಗ್ ದ ಆಪ್ಷನ್ಸ್. What are important points to be noted by the candidates while entering medical or dental or Ayush seats? ಏನು ನೀವು ಇಷ್ಟೊತ್ತಿಗೆ ತಿಳ್ಕೊಬೇಕಾಗಿತ್ತು ಅಂದರೆ, ಎಲ್ಲ ಕಾಲೇಜುಗಳಲ್ಲಿ ಜಿ ಕ್ಯಾಟಗರಿ ಸೀಟ್ಸ್ ಇರುತ್ತೆ, ಗೌರ್ಮೆಂಟ್ ಕೋಟಾ ಸೀಟ್ಸ್. ಗೌರ್ಮೆಂಟ್ ಕಾಲೇಜಲ್ಲಿರುತ್ತೆ, ಪ್ರೈವೇಟ್ ಕಾಲೇಜಲ್ಲಿರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಾದರೆ 60,000 ಫೀಸ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಾದರೆ 1.5 ಲಕ್ಷ ಇರುತ್ತೆ. ನೆಕ್ಸ್ಟು ಪ್ರೈವೇಟ್ ಸೀಟ್ಸ್ ಇರುತ್ತೆ, NRI ಸೀಟ್ಸ್ ಇರುತ್ತೆ, ಅದರ್ ಸೀಟ್ಸ್ ಇರುತ್ತೆ. ಯೂಶ್ವಲಿ ನನ್ನ ವೀಡಿಯೋಸಲ್ಲಿ ನಾನು ಇವೆರಡು ಕವರ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ತುಂಬ ಫೀಸ್ ಜಾಸ್ತಿ ಇರುತ್ತೆ, ಆರ್ಡಿನರಿ ಮಿಡಲ್ ಕ್ಲಾಸು ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ. Likewise, please note that each category of seats has a separate fee structure, government, private, NRI and others. Also note that the seats in government colleges are also categorized as G seats. However, the fee structure for G seats in government colleges and G seats in private colleges will be different. Government collegealli ಬೇರೆ ಫೀಸ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಬೇರೆ ಫೀಸ್ ಇರುತ್ತೆ, G seats ಅಂದರೂ ಸಹ. ನೆಕ್ಸ್ಟ್ ಇನ್ನೂ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅವರು, ನಿಮ್ಗೆ ಗೊತ್ತಿರುತ್ತೆ ಆದರೂ ನಾನು ರಿಪೀಟ್ ಮಾಡ್ತೀನಿ. ಕಾಲೇಜ್ ಕೋಡ್ಸ್ ಎಂಡಿಂಗ್ ವಿತ್ MG, ಯಾವುದೇ ಕಾಲೇಜ್ ಕೋಡು ending with MG are indicating government seats in government college, government seat in government college, government share of seats in private colleges, government colleges, government share of seats in private college. MG ಅಂದರೆ government seats ಅಂತ. The college codes ending with MP ಅಂದರೆ private seats. The colleges ending with MN are indicating NRI seats. ಲಾಸ್ಟ್ ಲೆಟರ್ ನೋಡ್ಕೊಳ್ಳಿ, N ಅಂದರೆ NRI, P ಅಂದರೆ private, G ಅಂದರೆ government seats. Next, MQ ಅಂದರೆ ಅದರ್ಸ್ ಕೋಟಾ. The candidates who wish to enter the options please ascertain the college course fees and category of seats, GNP, enter accordingly. ಇದು 11 ಪೇಜ್ ಇದೆ, ಅದಕ್ಕೆ ಡೀಟೇಲ್ ಆಗಿ ನೀವು ನೋಡ್ಕೊಳ್ಳಿ. I have entered 150 options ಎಂಟ್ರಿ ಮಾಡಿದ್ದೀರಾ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಫಾರ್ BSc ಅಗ್ರಿಕಲ್ಚರ್, ಬಟ್ ಐ ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಮಾರ್ಕ್ ಅಲಾಟ್ಮೆಂಟ್. ವಾಟ್ ಐ ಹ್ಯಾವ್ ಟು ಡೂ? 150 ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಇಂಜಿನಿಯರಿಂಗು BScಗೂ, ಬಟ್ ಯಾವುದೂ ಸಿಕ್ಕಿಲ್ಲ ಅಂದರೆ ನೀವು ಕರೆಕ್ಟಾಗಿರೋ ಆಪ್ಷನ್ಸ್ ಕೊಟ್ಟಿಲ್ಲ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ. ಸೊ ಆ್ಯಡ್ ಮಾಡಿ ಇನ್ನೊಂದಷ್ಟು ಕಾಲೇಜು ಅಂತ ಹೇಳಿರ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ಕಟ್ ಆಫ್ ಆಫ್ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್, verify the cutoff rank for each option. For the candidates in their own interest can add any number of options. ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ಅಷ್ಟೇ. I have been allotted a medical seat under G quota in mark seat allotment. Will I get the same seat in the first round real allotment also? ಈ ಕ್ವಶನ್ನು ಎಲ್ರಿಗೂ ಬಂದಿರುತ್ತೆ, ಎಲ್ಲ ಕೋರ್ಸವ್ರಿಗೂ. ನನಗೆ ಮಾರ್ಕಲ್ಲಿ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ಕೊತಾ ಇರ್ತಾರೆ. ಸಿಕ್ಕಿರೋ ಸೀಟ್ ಅಲ್ಲ, ಅದು ಒಂದು ಇಂಡಿಕೇಶನ್ ನಿಮಗೆ ಇಲ್ಲಿ ಸಿಗಬಹುದು. ಬಟ್ ಎಲ್ಲರೂ ಮಾರ್ಕ್ ಆದಮೇಲೆ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋತಾರೆ ಎಲ್ಲರೂ, ಆಲ್ಮೋಸ್ಟ್ ಆಲ್. ಕೆಲವರು ಬಿಟ್ಟು 90 to 95% ಜನ ಸ್ವಲ್ಪ ಆರ್ಡರ್ ಮಾಡ್ಕೋತಾರೆ. ಹಾಗಾಗಿ ನಿಮಗೆ ಈಗ ಮಾರ್ಕಲ್ಲಿ ಅಲಾಟ್ ಆಗಿರೋ ಸೀಟು ಫಸ್ಟ್ ರೌಂಡಲ್ಲಿ ಅಲಾಟ್ ಆದರೆ ಆಗ್ಬೋದು, ಆಗದೇನೇ ಇರ್ಬೋದು. ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ, ಮಾರ್ಕಿಂದ ಫಸ್ಟ್ ರೌಂಡ್ಗೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲ. ಇದನ್ನು ನೋಡ್ಕೊಳ್ಳಿ, ಹೈಲೈಟ್ ಮಾಡಿದ್ದಾರೆ, ಅದನ್ನು ಓದ್ಬೋಣ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಈಸ್ ಓನ್ಲಿ ಎನ್ ಇಂಡಿಕೇಟಿವ್ ಪ್ರಾಬಬಲ್ ಸೀಟ್ ಸ್ಟೇಟಸ್. ಪ್ರಾಬಬಿಲಿಟಿ ಹೇಳುತ್ತೆ ಸಿಗುವ ಸಾಧ್ಯತೆ ಇದೆ ಅಂತ. ಡ್ಯೂ ಟು ಆ್ಯಡಿಂಗ್ ಆ್ಯಂಡ್ ರೀಆರ್ಡರಿಂಗ್ ಆಫ್ ದ ಆಪ್ಷನ್ಸ್ ಬೈ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆಫ್ಟರ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್, ಒನ್ ಮೇ ಆರ್ ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಇನ್ ದ ರಿಯಲ್ ಅಲಾಟ್ಮೆಂಟ್. ಸಿಗಬಹುದು, ಸಿಗದೇನೂ ಇರಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬ್ರೀಫಾಗಿ ನೋಡೋಣ. ಮೈ ರ್ಯಾಂಕ್ ಈಸ್ so X ಅನ್ಕೊಳ್ಳಿ. ಐ ಡಿಡ್ ನಾಟ್ ಗೆಟ್ ಎ ಸೀಟ್ ಇನ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಬಟ್ ಎ ಕ್ಯಾಂಡಿಡೇಟ್ ಲೋಯರ್ ದ್ಯಾನ್ ಮೈ ರ್ಯಾಂಕ್ ಹ್ಯಾಸ್ ಗಾಟ್ ದ ಸೀಟ್. ಸಾರ್ ನನಗೆ 1 ಲಕ್ಷ ಇದೆ ನನ್ನ ರ್ಯಾಂಕು, ಬಟ್ ನನ್ನ ಫ್ರೆಂಡು 2 ಲಕ್ಷ ಇದೆ, ಅವ್ನಿಗೆ ಸೀಟ್ ಸಿಕ್ಕಿದೆ, ನನಗೆ ಸೀಟ್ ಸಿಕ್ಕಿಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಸರಿ ಮಾಡಿರೋದಿಲ್ಲ, ಇಲ್ಲ ಇವನು ಯಾವುದೋ ಬೇರೆ ಕ್ಯಾಟಗರಿ ಇರುತ್ತೆ, ಬಿಕಾಸ್ ಲಾಟ್ ಆಫ್ ಅದರ್ ರೀಸನ್ಸ್. ನೆಕ್ಸ್ಟು, can candidates be allowed to add new options after publication of first round real seat allotment? ಫಸ್ಟ್ ರೌಂಡ್ ಆದಮೇಲೂ ನಾನು ಆ್ಯಡ್ ಮಾಡ್ಬೋದಾ ಅಂತ ಅವ್ರು ಮತ್ತೆ ಹೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಈಸ್ ಓನ್ಲಿ ಒನ್ಸ್. ಫಸ್ಟ್ ರೌಂಡ್ಗಿಂತ ನೀವೇನು ಮಾಡ್ತಿರೋ ಅಷ್ಟೇ ಇರುತ್ತೆ. ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವಾಗ ಅವಕಾಶ ಕೊಡ್ತಾರೆ ಅಂದರೆ ಯಾವುದಾದ್ರು ಹೊಸ ಕಾಲೇಜ್ ಬರಬೇಕು, ಯಾವುದಾದ್ರು ಹೊಸ ಕೋರ್ಸ್ ಬರಬೇಕು, ಆಗ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಬಹುದು.
ಈಸ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಸೀಟ್ ಅಲಾಟ್ಮೆಂಟ್ ಈಸ್ ಬೇಸ್ಡ್ ಆನ್ ದ ಆಲ್ ಇಂಡಿಯಾ ರ್ಯಾಂಕ್ ಆರ್ ಕ್ಯಾಟಗರಿ ರ್ಯಾಂಕ್. ಇದಂತೂ ತುಂಬ ಜನಕ್ಕೆ ತುಂಬ ಸರಿ ಹೇಳಿದ್ರು, ತುಂಬ ಡೌಟ್ಸ್ ಇದೆ. ತುಂಬ ಜನ ಕೇಳ್ತಾ ಇದ್ದಾರೆ ಸ್ಟೇಟ್ ರ್ಯಾಂಕ್, ಆ ಸ್ಟೇಟ್ ನನ್ನ ವೀಡಿಯೋಸಲ್ಲಿ ಎಲ್ಲದರಲ್ಲೂ ಕೇಳ್ತಾರೆ ಸರ್ ಯಾವ ರ್ಯಾಂಕ್ ಇದು ಅಂತ. ಯಾವಾಗಲೂ ತಿಳ್ಕೊಳ್ಳಿ, ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಇಂಪಾರ್ಟೆಂಟು. ಇದರಲ್ಲಿ ಯಾಕೋ ತುಂಬ ಜನಕ್ಕೆ ಏನೋ ಡೌಟ್ ಇದೆ, ಕ್ಯಾಟಗರಿ ರ್ಯಾಂಕ್ ನಂದು ಅಂತಾರೆ, ಅದು ಸುಮ್ಮನೆ ವೇಸ್ಟು, ಉಪಯೋಗ ಇಲ್ಲ ಅದು. ನೆಕ್ಸ್ಟು ಮಾರ್ಕ್ಸ್ ಕೇಳ್ತಾರೆ, ಸರ್ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಸರ್ ಸೀಟ್ ಸಿಗುತ್ತಾ ಅಂತ. ಕೆ ಅವರು ಮಾರ್ಕ್ಸ್ ನೋಡೋದಿಲ್ಲ, ದೇ ಲುಕ್ ಇಂಟು ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ಸೇಮ್ ಮಾರ್ಕ್ಸ್ಗೆ ತುಂಬ ಜನಕ್ಕೆ ಬೇರೆ ಬೇರೆ ರ್ಯಾಂಕ್ ಬಂದಿರುತ್ತೆ. ಆಲ್ ಇಂಡಿಯಾ ರ್ಯಾಂಕ್ ಮೇಲೆ ಮಾತ್ರ ಸೀಟ್ ಅಲಾಟ್ ಮಾಡೋದು KEA ಸಾಫ್ಟ್ವೇರು. ಮೆಡಿಕಲ್ಸ್ ಏನು ಹೇಳ್ತಿದ್ದಾರೆ, ರ್ಯಾಂಕ್ ಓನ್ಲಿ, UG ಆಲ್ ಇಂಡಿಯಾ ರ್ಯಾಂಕ್ ಓನ್ಲಿ. ವೆದರ್ ಐ ಹ್ಯಾವ್ ಟು ಗಿವ್ ರೂರಲ್ ಸರ್ವಿಸ್ ಬಾಂಡ್ ಇಫ್ ಐ ಗೆಟ್ ಎ ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಹೌದು, ಎಲ್ಲರೂ ಬಾಂಡು ಕೊಡಲೇಬೇಕಾಗುತ್ತೆ. ಬಟ್ ಗೌರ್ಮೆಂಟವರು ಈಗ ತುಂಬ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ರೂರಲ್ ಸರ್ವಿಸ್ ಕಂಪಲ್ಸರಿ ಬಾಂಡ್ ಕೊಡಬೇಕು, ಬಟ್ ರೂರಲ್ ಸರ್ವಿಸ್ಗೆ ಅವರೇನು ಕರೀತಿಲ್ಲ. ಐ ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಅಂಡರ್ ರೂರಲ್ ಕೋಟಾ, ಆರ್ ಐ ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಅಂಡರ್ ಮೈನಾರಿಟಿ ಲಿಂಗ್ವಿಸ್ಟಿಕ್, ಆರ್ ಐ ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಅಂಡರ್ NRI award, ಆರ್ ಐ ಹ್ಯಾವ್ ಅಲಾಟೆಡ್ ಎ ಸೀಟ್ ಅಂಡರ್ 2AG etc. and other category seats, but I am not having certificates in required format. What will happen to my seat? ನಿಮ್ಮ ಸೀಟ್ ಹೋಗುತ್ತೆ ಅಷ್ಟೇ, ಕ್ಯಾನ್ಸಲ್ ಆಗುತ್ತೆ. ಮುಂದಿನ ರೌಂಡ್ಗೆ ಬೇರೆಯವ್ರಿಗೆ ಹೋಗುತ್ತೆ. ನೀವು ಏನು ಕ್ಲೈಮ್ ಮಾಡಿರ್ತೀರೋ ಅದು ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಹತ್ರ ಪ್ರಾಪರ್ ಫಾರ್ಮೆಟಲ್ಲಿ ಇರಲೇಬೇಕು. have been allotted electronics engineering in A college, I am not interested in that seat, or allotted a BSc horticulture or got medical something else, but I am not interested in the allotted college. What I have to do? Online non-interactive seat allotment is completely depending on merit, eligibility and seat matrix, and the priority of options entered by the candidate. The computer will allot the seat only when the options are available which is entered by the candidate. Computer will not be aware of the willingness of any candidate. Computer will check each option in the order of priority entered by the candidate and eligibility of a candidate for a particular seat or course. Then it will allot a seat is available to the rank. Hence, the candidates are advised to enter or retain only such options if any seat is allotted to them by based on options entry. ನಿಮ್ಗೆ ಯಾವ ಸೀಟ್ ಸಿಕ್ಕರೆ ನೀವು ಸೇರ್ಕೋತಿರೋ ಅದನ್ನು ಮಾತ್ರ ಇಟ್ಕೊಳ್ಳಿ. ನೀವೇನೇನೋ ಆರ್ಡ್ರಲ್ಲಿ ಎಂಟ್ರಿ ಮಾಡಿದಿರೋ ಅದನ್ನು ನೋಡಿಕೊಂಡು ಅದು ಅಲಾಟ್ ಮಾಡುತ್ತೆ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೋಡೋದಿಲ್ಲ ಅದು. ಐ ಹ್ಯಾವ್ ನಾಟ್ ಎಂಟರ್ಡ್ ದ ಆಪ್ಷನ್ಸ್ ಫಾರ್ ಮಾರ್ಕ್ ಅಲಾಟ್ಮೆಂಟ್, ಕೆನ್ ಐ ಎಂಟರ್ ದ ಆಪ್ಷನ್ಸ್ ಫಾರ್ ಫಸ್ಟ್ ರೌಂಡ್? ನೀವು ಫಸ್ಟ್ ರೌಂಡ್ಗೆ ಮಾರ್ಕ್ಗೆ ಅಲಾಟ್ ಮಾಡಿಲ್ಲ, ಫಸ್ಟ್ ರೌಂಡ್ಗೆ ಅಲಾಟ್ ಮಾಡ್ಬೋದಾ, ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಖಂಡಿತ ಮಾಡಬಹುದು. ಫಸ್ಟ್ ರೌಂಡ್ಗೆ ಲಾಸ್ಟ್ ಡೇಟ್ ಇದೆಯಲ್ಲ 27ನೇ ತಾರೀಕುವರೆಗೂ ಬೆಳಗ್ಗೆ 11 ಗಂಟೆ ಅಲ್ಲಿವರೆಗೂ ನೀವು ಮಾಡ್ಬೋದು. ಐ ಹ್ಯಾವ್ ಎಂಟರ್ಡ್ ಓನ್ಲಿ ಫ್ಯೂ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಇಸ್ ಇಟ್ ಪಾಸಿಬಲ್ ಟು ಆ್ಯಡ್ ನ್ಯೂ ಆಪ್ಷನ್ಸ್ ಆಫ್ಟರ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ವಿಚ್ ಆರ್ ನಾಟ್ ಎಂಟರ್ಡ್ ನೌ? ಸಾಧ್ಯ ಇಲ್ಲ. ಆಪ್ಷನ್ ಎಂಟ್ರಿ ಇಸ್ ಓನ್ಲಿ ಒನ್ಸ್. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ಆಪ್ಷನ್ಸ್ ಅಗೇನ್ ಫಾರ್ ಫರ್ದರ್ ರೌಂಡ್ಸ್. ಫಸ್ಟ್ ರೌಂಡ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ವಿಚ್ ಚಾಯ್ಸ್ ಐ ಹ್ಯಾವ್ ಟು ಸೆಲೆಕ್ಟ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್? ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ಚಾಯ್ಸಸ್. ಇದರ ಬಗ್ಗೆ ನಾನು ಆಲ್ಮೋಸ್ಟ್ 2 ವೀಡಿಯೋ ಮಾಡಿದ್ದೀನಿ ಈ ವರ್ಷನೇ. ಎವ್ರಿ ಇಯರು ಮಾಡ್ತಾನೆ ಇರ್ತೀನಿ. ಆದರೂ ಸ್ಟೂಡೆಂಟ್ಸ್ ಒಂದಷ್ಟು ಜನ ತಪ್ಪು ಮಾಡ್ತಿರ್ತಾರೆ. ಅದಕ್ಕೆ ಇವರು ಮತ್ತೆ ಹೇಳ್ತಿದ್ದಾರೆ 4 ಥರ ಚಾಯ್ಸ್ ಇರುತ್ತೆ. ಫಸ್ಟ್ ರೌಂಡು ರಿಸಲ್ಟ್ ಬಂದಮೇಲೆ ನಾನು ಸಹ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಾಧ್ಯವಾದಷ್ಟು ಈಗಲೇ ಅರ್ಥ ಮಾಡ್ಕೊಳ್ಳೋಕೆ ಹೋಗಿ. 4 ಚಾಯ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಅಂದರೆ ಯು ಆರ್ 100% ಹ್ಯಾಪಿ ವಿತ್ ದ ಅಲಾಟೆಡ್ ಸೀಟ್. ನೀವು ಈಗಲೇ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಫೀಸು ಕಟ್ತೀರಾ, ಅಡ್ಮಿಷನ್ ಆಗ್ತೀರಾ ಅಂತ ಅರ್ಥ. ಚಾಯ್ಸ್ 2 ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಬಟ್ ಅಪ್ಗ್ರೇಡೇಷನ್ಗೆ ವೆಯ್ಟ್ ಮಾಡ್ತೀರಾ, ಅಪ್ಗ್ರೇಡ್ ಆಗ್ಬೋದು ಅಂತ ನೀವು ವೆಯ್ಟ್ ಮಾಡ್ತೀರಾ. ಸೊ ನೀವು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಚಾಯ್ಸ್ 3 ಅಂದರೆ ನಿಮ್ಗೆ ಆ ಸೀಟ್ ಇಂಟ್ರೆಸ್ಟ್ ಇಲ್ಲ, ನೀವು ಆ ಸೀಟ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ. ಇರೋ ಸೀಟ್ನು ನೀವು ಹೋಲ್ಡ್ ಮಾಡೋದಿಲ್ಲ, ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ. ಚಾಯ್ಸ್ 4 ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟ್ ಅದಲ್ಲೋ ಇನ್ನೇನೋ ನಿಮ್ಮನ್ನೇನೋ ಮಾಡ್ಕೊಂಡಿರ್ತೀರ, ಇಲ್ಲ ಲಾಂಗ್ ಟರ್ಮ್ಗೆ ಹೋಗಿರ್ತೀರ. ಸೊ ಯು ವಾಂಟ್ ಟು ಕ್ವಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೋಸೆಸ್. ನೀವು ಹೊರಗಡೆ ಹೋಗ್ತೀರಾ KE ಅಂದರೆ ಚಾಯ್ಸ್ 4 ಅಷ್ಟೇ. ವೆರಿ ಸಿಂಪಲ್ ಅದು. ಸೊ ದಿಸ್ ಈಸ್ ಅಬೌಟ್ ದ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ನಿಮಗೆ ಕಟ್ ಆಫು ರಿಲೀಸ್ ಮಾಡಿದ್ದಾರೆ, ನೋಡ್ಕೋಬಹುದು ನೀವು. ನೆಕ್ಸ್ಟ್ ಸಾಧ್ಯ ಆದರೆ ನಾನೊಂದು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. BMC ಒಂದು ತೊಗೋತೀನಿ. BMC GM ಅಲ್ಲಿ ಈ ವರ್ಷ 1997ಕ್ಕೆ ನಿಂತಿದೆ. ದಿಸ್ ಇಸ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಕಟ್ ಆಫ್ 1997. ಅಂದರೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ ಏನಾಗಿದೆ ಈ ವರ್ಷ ಅಂತ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ KIMSಲ್ಲಿ GM 15,000ಕ್ಕೆ ನಿಂತಿದೆ. ರಾಮಯ್ಯದಲ್ಲಿ 13,000ಕ್ಕೆ ನಿಂತಿದೆ. MVJಯಲ್ಲಿ 55,100ಕ್ಕೆ G ಕ್ಯಾಟಗರಿ ಸಿಕ್ಕಿದೆ. ವೈದೇಹಿಯಲ್ಲಿ 25,000ಕ್ಕೆ ನಿಂತಿದೆ. ಮಂಗಳೂರು AJಯಲ್ಲಿ 40,000ಕ್ಕೆ ನಿಂತಿದೆ. ಚಿತ್ರದುರ್ಗದ ಶ್ರೀ ಬಸವೇಶ್ವರ ಇದು ಲೋ ಕಟ್ ಆಫ್ ಕಾಲೇಜು 64,000ವರೆಗೂ ಸಿಕ್ಕಿದೆ. MMC ಸೆಕೆಂಡ್ ಟಾಪ್ ಮೋಸ್ಟ್ ಕಾಲೇಜ್ 6,964ಕ್ಕೆ ಸಿಕ್ಕಿದೆ. JSS ಮೈಸೂರಲ್ಲಿ 11,000ವರೆಗೂ ಹೋಗಿದೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಆದಿಚುಂಚನಗಿರಿಯಲ್ಲಿ 56,000ವರೆಗೂ ಹೋಗಿದೆ. ಮಂಡ್ಯ 18,000ವರೆಗೂ ಹೋಗಿದೆ. ಹಾಸನ್ 22,000ವರೆಗೂ ಹೋಗಿದೆ.
ಕಿಮ್ಸ್ ಹುಬ್ಳಿ 11,000, JNM ಬೆಳಗಾವಿ 15,000, ಆಲಮೀನ್ ಬಿಜಾಪುರ್ ಲೋ ಕಟ್ ಆಫ್ ಕಾಲೇಜು 69,000, 70,000 ಅಂದ್ಕೊಳ್ಳಿ. ನಿಜಲಿಂಗಪ್ಪ ಇದು ಲೋ ಕಟ್ ಆಫ್ ಕಾಲೇಜು 62,000, SDM ಧಾರವಾಡ 29,000ದಲ್ಲಿದೆ ಸದ್ಯಕ್ಕೆ. ಬೆಳಗಾವಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 19,000, ವಿಮ್ಸ್ ಬೆಳ್ಳಾರಿ 19,000, ಮಹದೇವಪ್ಪ ರಾಂಪುರೆ ಗುಲ್ಬರ್ಗ 57,000, ನವೋದಯ ರಾಯಚೂರು 63,000, ಬೀದರ್ 63,000. ಒಂದಷ್ಟು ಲೋ ಕಟ್ ಆಫ್ ಕಾಲೇಜು ನೋಡಿದ್ರೆ KVG ಸುಳ್ಯ ನೋಡೋಣ, 61,979ಕ್ಕೆ ನಿಂತಿದೆ G ಕ್ಯಾಟಗರಿ. ನೆಕ್ಸ್ಟು ದಾವಣಗೆರೆ JJ 37,000, SS ದಾವಣಗೆರೆ 53,000, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗೌರ್ಮೆಂಟ್ ಕಾಲೇಜು 53,000, ಶಿವಮೊಗ್ಗ 21,000, ಸಪ್ತಗಿರಿ 56,000ವರೆಗೂ ಹೋಗಿದೆ. ಶ್ರೀನಿವಾಸ ಮಂಗಳೂರು ಲೋ ಕಟ್ ಆಫ್ ಕಾಲೇಜು 64,000ದಲ್ಲಿದೆ. ಸುಬ್ಬಯ್ಯ ಲೋ ಕಟ್ ಆಫ್ ಕಾಲೇಜ್ ಇದು 63,000ದಲ್ಲಿದೆ. BGS ಜಿಮ್ಸ್ ಯಾಕೆಂದರೆ 2 BGS ಇದೆ, ಇದು ಹಳೆಯದು. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 29,860 ಇದೆ. ಶ್ರೀದೇವಿ ತುಮಕೂರು ಲೋ ಕಟ್ ಆಫ್ ಕಾಲೇಜು 66,000ವರೆಗೂ ಹೋಗಿದೆ. ಆಕ್ಸ್ಫರ್ಡ್ 62,000. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಸ್ವಲ್ಪ ಲೋ ಕಟ್ ಆಫ್ ಇರೋಂಥ ಕಾಲೇಜು 38,000. ಗದಗ್ 32,000, ಚಾಮರಾಜನಗರ 34,000, ಕಾರವಾರ 43,000, ಪರವಾಗಿಲ್ಲ. ಕೊಡಗು 40,000ವರೆಗೂ ಹೋಗಿದೆ. ಆಕಾಶ್ ಬೆಂಗಳೂರಿನ ಲೋ ಕಟ್ ಆಫ್ ಕಾಲೇಜಸಲ್ಲಿ ಒನ್ ಆಫ್ ದ ಲೋ ಕಟ್ ಆಫ್ ಕಾಲೇಜ್ 64,000ವರೆಗೂ ಸಿಕ್ಕಿದೆ. ಕನಚೂರು ಇದು ಕರ್ನಾಟಕದಲ್ಲಿ ಸ್ವಲ್ಪ ಲೋ ಕಟ್ ಆಫ್ ಕಾಲೇಜು 67,000ವರೆಗೂ ಹೋಗಿದೆ. ಈಸ್ಟ್ ಪಾಯಿಂಟ್ 62,000. ನೆಕ್ಸ್ಟು ಥರ್ಡ್ ಬೆಸ್ಟ್ ಕಾಲೇಜ್ ಬೆಂಗಳೂರಲ್ಲಿ ಸೆಕೆಂಡ್ ಬೆಸ್ಟ್ ಕಾಲೇಜ್ ಅಟಲ್ ಬಿಹಾರಿ ವಾಜಪೇಯಿ 7,166ಕ್ಕೆ ನಿಂತಿದೆ. ಚಂದ್ರಮ ದಯಾನ್ ಸಾಗರ್ 52,000, ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 40,000, ಚಿಕ್ಕಮಗಳೂರು 47,000, ಹಾವೇರಿ 51,000, ಯಾದಗಿರಿ 49,000, JGMMC 70,000. ಯಾಕೆಂದರೆ ಇಲ್ಲಿ ಫೀಸ್ ಜಾಸ್ತಿ ಇದೆ, 6 ಲಕ್ಷ ಇದೆ, ಹಾಗಾಗಿ 70,000ವರೆಗೂ ಸಿಕ್ಕಿದೆ. ಸಿದ್ಧಗಂಗಾ 60,000, ಚನ್ನಪಟ್ಟಣ ಚಾಮುಂಡೇಶ್ವರಿ 66,000, ಚಿತ್ರದುರ್ಗ ಮೆಡಿಕಲ್ ಸೈನ್ಸಸ್ 54,000, ಶ್ರೀ ಮಧುಸೂದನ್ ಸಾಯಿ ಫ್ರೀ ಎಜುಕೇಷನ್ ಇರೋಂಥ ಕಾಲೇಜಲ್ಲಿ 54,000ಕ್ಕೆ ನಿಂತಿದೆ ಸದ್ಯಕ್ಕೆ. ಹೊಸ ಕಾಲೇಜು PS ಯೂನಿವರ್ಸಿಟಿ 49,000. ನೋಡಿ, ಜನಗಳಿಗೆ ನಂಬಿಕೆ ಇದೆ, ಹೊಸ ಕಾಲೇಜ್ ಆದ್ರೂ ಇಷ್ಟೊತ್ತು ಹಳೆ ಕಾಲೇಜುಗಳ ಬಗ್ಗೆ 60,000 70,000 ಕಟ್ ಆಫ್ ಹೇಳ್ತಿದೆ. ಬಟ್ PES ಅಲ್ಲಿ ನೋಡಿ 49,000. ಹೊಸ ಕಾಲೇಜು BGS 60,000, SR ಪಾಟೀಲ್ ಹೊಸ ಕಾಲೇಜು 68,000. ಸೊ JGMMCಯಲ್ಲಿ 70,000ವರೆಗೂ ಹೋಗಿದೆ. ಅದೇ ಅಂದ್ಕೊಂಡಿದ್ದೀನಿ ಲೋ ಕಟ್ ಆಫ್ ಕಾಲೇಜು. ಅಷ್ಟೊಂದು ಡೀಟೇಲಾಗಿ ನಾನು ಸರ್ವೆ ಮಾಡಿಲ್ಲ ಇನ್ನೂ, ಆದಮೇಲೆ ಹೇಳ್ತೀನಿ. ಸದ್ಯಕ್ಕೆ JGMMCಯಲ್ಲಿ 70,000ವರೆಗೂ ಇದೆ, ಸೊ 6 ಲಕ್ಷಕ್ಕೆ. ನೆಕ್ಸ್ಟು ಹಾಗೆ ಬ್ರೀಫಾಗಿ ಪ್ರೈವೇಟ್ ಕಾಲೇಜಿದ್ದು ನೋಡೋಣ. 13 ಲಕ್ಷ ಕಟ್ಟಕ್ಕೆ ಶಕ್ತಿ ಇರೋರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಕ್ಕಿದೆ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ 96,000 ಬಂದಿರೋರಿಗೆ ಸಿಕ್ಕಿದೆ 13 ಲಕ್ಷದ್ದು. ಕಿಮ್ಸಲ್ಲಿ 76,000ಕ್ಕೆ ನಿಂತಿದೆ. ರಾಮಯ್ಯದಲ್ಲಿ 4,12,000. ಯಾಕೆ ಅಂತ ನಿಮಗೆ ಗೊತ್ತು, ಫೀಸು ಸಿಕ್ಕಾಪಟ್ಟೆ ಜಾಸ್ತಿ. KBN ಗುಲ್ಬರ್ಗ 3,59,000. ಯಾಕೆಂದರೆ ಇಲ್ಲಿ ಫೀಸ್ ಜಾಸ್ತಿ, ಬಟ್ ಇರೋದಲ್ಲಿ ಸ್ವಲ್ಪ ಕಡಿಮೆ 16-17 ಲಕ್ಷ ಇದೆ. MVJಯಲ್ಲಿ 1,15,000ಕ್ಕೆ ನಿಂತಿದೆ. ವೈದೇಹಿಯಲ್ಲಿ 87,000 ಪ್ರೈವೇಟ್ ಕ್ಯಾಟಗರಿ. AJಯಲ್ಲಿ 1,10,000. ಬಸವೇಶ್ವರ 1,67,000. ಪರವಾಗಿಲ್ಲ, ಕಟ್ ಆಫ್ ತುಂಬ ಡ್ರಾಪ್ ಆಗಿದೆ. ಬಸವೇಶ್ವರ ಚಿತ್ರದುರ್ಗದಲ್ಲಿ 1,67,000 ಬಂದಿರೋರ್ಗೂ 13 ಲಕ್ಷದ ಸೀಟ್ ಸಿಕ್ಕಿದೆ. ಆದಿಚುಂಚನಗಿರಿ ಫೀಸ್ ಜಾಸ್ತಿ ಇರೋದ್ರಿಂದ 4,63,000ವರೆಗೂ ಹೋಗಿದೆ. ಇನ್ನೂ ಡ್ರಾಪ್ ಆಗುತ್ತೆ, ಯಾಕೆಂದರೆ ತುಂಬ ಜನ ಆಪ್ಷನ್ ಎಂಟ್ರಿಲಿ ಡಿಲೀಟ್ ಮಾಡ್ತಾರೆ ಯಾಕೆಂದರೆ ಫೀಸ್ ಜಾಸ್ತಿ ಅಂತ. ಆಲಮೀನಲ್ಲಿ 1,84,000. ಎಸ್ ನಿಜಲಿಂಗಪ್ಪದಲ್ಲಿ 1.5 ಲಕ್ಷ ಬಂದಿರೋರು ಸಿಕ್ಕಿದೆ. SDM ಧಾರವಾಡ ಇಲ್ಲೂ ಫೀಸ್ ಜಾಸ್ತಿ ಇದೆ, 22 ಲಕ್ಷ ಆಗಿರಬೇಕು ಈ ವರ್ಷ, 3 ಲಕ್ಷ ದಾಟಿದೆ. ಮಹದೇವಪ್ಪ ರಾಂಪುರಿಯಲ್ಲಿ ನೋಡಿ 96,000. ನವೋದಯ 1,58,000. ಫಾದರ್ ಮುಲ್ಲರ್ 93,000. KVG ಸುಳ್ಯ 1,34,000 ಮಾರ್ಕಲ್ಲೇ ನಿಂತಿದೆ ಇದು. ಸೊ ಫಸ್ಟ್ ರೌಂಡಲ್ಲೂ ಇದೇ ಇರುತ್ತೆ, ಇಲ್ಲ ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು JJM ದಾವಣಗೆರೆ 94,000. ಶ್ಯಾಮನೂರು ಶಿವಶಂಕರಪ್ಪ SS 1 ಲಕ್ಷ ದಾಟಿದೆ. ಸಪ್ತಗಿರಿ 1,10,000. ಯಾಕೋ ಇದು ಸ್ವಲ್ಪ ನನಗೆ ಡೌಟ್ ಬರ್ತಾಯಿದೆ. ಸಪ್ತಗಿರಿಯಲ್ಲೂ ಫೀಸ್ ಜಾಸ್ತಿ ಇದೆ, ಬಟ್ 1,10,000ದಲ್ಲಿ ನಿಂತಿದೆ. ಅವರೇನು ಫೀಸ್ ಕಡಿಮೆ ಮಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ, ಗೌರ್ಮೆಂಟ್ಗೆ ಹೇಳಿರ್ಬೋದು. ಶ್ರೀನಿವಾಸ ಲೋ ಕಟ್ ಆಫ್ ಕಾಲೇಜು 1,72,000 ಬಂದಿರೋರ್ಗೂ 13 ಲಕ್ಷದ ಸೀಟ್ ಸಿಕ್ಕಿದೆ. ಸುಬ್ಬಯ್ಯ 1,70,000 ಹೋಗಿದೆ. ಅಂದರೆ ಕಟ್ ಆಫು ಪ್ರೈವೇಟ್ ಕ್ಯಾಟಗರಿಲಿ ಡ್ರಾಪ್ ಆಗಿದೆ, ಏಕೆಂದರೆ ಲಾಸ್ಟ್ ನೀವು ಯಾವುದೇ ವರ್ಷ ತೊಗೊಳ್ಳಿ 1,70,000 ಬಂದಿರೋರಿಗೆ ಪ್ರೈವೇಟ್ ಕ್ಯಾಟಗರಿಲಿ ಈ ನಾರ್ಮಲ್ ಫೀಸ್ದು ಸಿಕ್ಕಿರ್ತಿರ್ಲಿಲ್ಲ. BGS ಜಿಮ್ಸಲ್ಲಿ 93,000 ಬಂದಿರೋರು ಸಿಕ್ಕಿದೆ. ಶ್ರೀದೇವಿಯಲ್ಲಿ 1,63,000 ಬಂದಿರೋರು ಸಿಕ್ಕಿದೆ.
ಆಕ್ಸ್ಫರ್ಡಲ್ಲಿ 1,63,000 ಬಂದಿರೋ ಸಿಕ್ಕಿದೆ. ಆಕಾಶ್ 1,66,000. ಕನಚೂರು 1,78,000. ಈಸ್ಟ್ ಪಾಯಿಂಟ್ 1,58,000. ಚಂದ್ರಮ್ಮ ದಯಾನ್ ಸಾಗರ್ ನೋಡಿ ಆಲ್ಮೋಸ್ಟ್ 5 ಲಕ್ಷ, ಯಾಕೆಂದರೆ ಫೀಸ್ ಜಾಸ್ತಿ ಇದೆ. GR ಮೆಡಿಕಲ್ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರಲಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಬಟ್ GR ಮೆಡಿಕಲ್ ಕಾಲೇಜ್ ಅಂತ ಇಲ್ಲಿ ಎಂಟ್ರಿ ಆಗಿದೆ. ಈ ವರ್ಷ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಅಂದ್ಕೊಂಡಿದ್ದೆ ಇಲ್ಲ ಅಂತ. ಇಲ್ಲಿ 2 ಲಕ್ಷ ತೋರಿಸ್ತಾ ಇದೆ, ಚೆಕ್ ಮಾಡಿ, ಏಕೆಂದರೆ ಒಂದು ವರ್ಷ ನಿಲ್ಲಿಸಿದ್ರೋದು. ಸಿದ್ಧಗಂಗಾ 1,63,000. ಸೊ ದಿಸ್ ಈಸ್ ಅಬೌಟ್ ಪ್ರೈವೇಟ್ ಕ್ಯಾಟಗರಿ ಇನ್ ಬ್ರೀಫ್. ಸೊ ಎಲ್ಲರಿಗೂ ಸೀಟ್ ಅಲಾಟ್ ಆಗಿ ಖುಷಿಯಾಗಿ ಇದ್ದರೆ ಆಲ್ ದ ಬೆಸ್ಟ್. ಫಸ್ಟ್ ರೌಂಡಲ್ಲೂ ನಿಮ್ಗೆ ಅದೇ ಸೀಟ್ ಉಳ್ಕೊಂಡಿರಲಿ. ಇಲ್ಲಾಂದರೆ ನಿಮ್ಮ ಆಪ್ಷನ್ ಇಂಟರ್ಪ್ರಿಟರ್ ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ಸಿಗೋ ಚಾನ್ಸಸ್ ಇರುತ್ತೆ. ಕಟ್ ಆಫ್ ಖಂಡಿತ ವೇರಿ ಆಗೇ ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.